ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ನಾವೊಂದು ವಾಕ್ಯ ಓದಿಕೊಳ್ಳೋಣ. ಯಾಕೋಬು 5ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳೋಣ. ನಿಮ್ಮಲ್ಲಿ ಬಾಧೆ ಪಡುವನು ಇದ್ದಾನೋ ಅವನು ದೇವರನ್ನ ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆ ಹಿರಿಯರನ್ನ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನ ಪ್ರಾರ್ಥಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವ್ರ ವಾಕ್ಯ ಹೇಳುತ್ತಂದ್ರೆ, ನಿಮ್ಮಲ್ಲಿ ಬಾಧೆ ಪಡುವರು ಇದ್ದೀರಾ? ಓ ಜನರೇ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳೇ, ನಿಮ್ಮಲ್ಲಿ ಬಾಧೆಗಳಂದ್ರೆ ಹಲವಾರು ಬಾಧೆಗಳು ಉಂಟು. ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ಮನುಷ್ಯನ ಜೀವಿತದಲ್ಲಿ, ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದಲ್ಲಿ ಅನೇಕ ಬಾಧೆಗಳು ಉಂಟು. ಆದರೆ ದೇವರ ವಾಕ್ಯ ಹೇಳುತ್ತಂದ್ರೆ, ಅಂಥವ್ರನ್ನ ಕುರಿತು ನಿಮ್ಮಲ್ಲಿ ಬಾಧೆ ಪಡೋರು ಇದ್ದರೆ ನೀವೇನು ಮಾಡಬೇಕು? ಚಿಂತೆ ಮಾಡಿಕೊಂಡು, ಕಣ್ಣೀರಿಟ್ಕೊಂಡು, ನಿಮ್ಮ ಬಾಧೆಗಳನ್ನ ಮತ್ತೊಬ್ಬರ ಹತ್ರ ಹೇಳ್ಕೊಂಡು, ಈ ರೀತಿಯಾಗಿ ಸೋತು ಕುಗ್ಗಿ ಹೋಗಿ ನೀವೇನು ಮಾಡಬಾರ್ದು? ಕೂತಿರಬಾರದು. ಅದಕ್ಕೆ ಬದಲಾಗಿ ಏನು ಮಾಡಬೇಕಂದ್ರೆ, ನಿಮ್ಮಲ್ಲಿ ಬಾಧೆ ಪಡೋರು ದೇವರನ್ನ ನೋಡಿ ಏನು ಮಾಡಬೇಕಂತೆ? ಪ್ರಾರ್ಥಿಸಬೇಕು. ಬಾಧೆ ಬರುವಾಗ ನೀವು ಏನು ಮಾಡ್ತೀರಾ? ಅಳ್ತೀರಾ? ಪ್ರಯೋಜನ ಇಲ್ಲ. ನೀವು ಚಿಂತೆ ಮಾಡ್ತೀರಾ? ಪ್ರಯೋಜನ ಇಲ್ಲ. ನಿಮ್ಮ ಬಾಧೆಗಳನ್ನ ಎತ್ಕೊಂಡಾಗ ಅನೇಕರ ಹತ್ರ ಹೇಳ್ಕೊಳ್ತೀರಾ? ಯಾವ ಪ್ರಯೋಜನವೂ ಇರೋದಿಲ್ಲ. ಟೈಮ್ ವೇಸ್ಟು, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಬಾಧೆ ಪಡುವಂಥ ಪ್ರತಿಯೊಬ್ಬನೇನು ಮಾಡಬೇಕು? ಯೇಸು ಸ್ವಾಮಿನ ನೋಡಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗೆ ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಬಾಧೆಗಳಿಂದಲೂ ದೇವರವನ್ನ ಬಿಡಿಸುವನು. ಹಾಲೆಲೂಯ. ಆಗ ಬಾಧೆಗಳಿಂದ ಬಿಡಿಸುವಂತ ಒಬ್ಬ ದೇವರಿದ್ದಾನೆಂದ್ರೆ ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಯಾರೆಲ್ಲ ನೀವು ಬಾಧೆ ಪಡ್ತೀರೋ ಖಂಡಿತವಾಗಿ ಏನು ಮಾಡ್ತಾರೆ? ಇಂಥ ಸಮಯಗಳಲ್ಲಿ, ಇಂಥ ದಿನಗಳಲ್ಲಿ ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ನಾಮದಲ್ಲಿ ಯೇಸುವನ್ನು ನೋಡಿ ನೀವು ನಿಮ್ಮ ಬಾಧೆಗಳನ್ನ ದೇವರಿಗೆ ಹೇಳಿ ಪ್ರಾರ್ಥನೆ ಮಾಡಲು ಆರಂಭಿಸ್ರಿ. ದೇವರು ತನ್ನ ಬಲವುಳ್ಳ ಕರಗಳನ್ನು ಚಾಚಿ ಎಲ್ಲ ಬಾಧೆಗಳಿಂದ ನಿಮ್ಮನ್ನು ಬಿಡಿಸಿ, ನಿಮ್ಮನ್ನು ಬಲಪಡಿಸಿ ದೇವರು ಆಶೀರ್ವದಿಸ್ತಾನೆ. ಹಾಲೆಲೂಯ. ಎರಡನೇ ಕಾರ್ಯ ನಾವು ನೋಡ್ತೀವಿ, ನಿಮ್ಮಲ್ಲಿ ಸಂತೋಷ ಪಡುವರಿದ್ದೀರಾ, ನೀವು ಕೀರ್ತನೆಯನ್ನ ಆಡಿರಿ. ಆಗ ಯಾರೆಲ್ಲ ಸಂತೋಷ ಪಡ್ತಿರೋ ಆ ಸಮಯದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ದೇವರನ್ನ ಆರಾಧಿಸಬೇಕು, ದೇವರನ್ನ ಸ್ತುತಿಸಬೇಕು. ದೇವರಿಗೆ ಹಾಡನ್ನು ಹಾಡಿ ಅವ್ರನ್ನ ಕೀರ್ತಿಸಿ ಅವ್ರನ್ನ ಆರಾಧಿಸಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಸಂತೋಷಕ್ಕೆ ಕಾರಣ ಯೇಸು, ಸಮಾಧಾನಕ್ಕೆ ಕಾರಣ ಯೇಸು, ಆಶೀರ್ವಾದಕ್ಕೆ ಕಾರಣ ಯೇಸು, ಆರೋಗ್ಯಕ್ಕೆ ಕಾರಣ ಯೇಸು, ಅದ್ಭುತಗಳಿಗೆ ಕಾರಣ ಯೇಸು. ಈ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಈ ಸಂತೋಷದ ಎಲ್ಲ ಕಾರ್ಯಗಳಿಗೆ ಕಾರಣ ಯಾರಂದ್ರೆ ಯೇಸು ಆಗಿರ್ತಾನೆ. ಹಾಗಾಗಿ ಸಂತೋಷವಾಗಿರೋರು ಏನು ಮಾಡಬೇಕು? ಯೇಸುವನ್ನ ಸ್ತುತಿಸಿ ಅವರ ನಾಮವನ್ನು ಹೇಳಿ ಆರಾಧಿಸಿ ಅವ್ರನ್ನ ಹೊಗಳಿ ಕೊಂಡಾಡುವಾಗೆ ನೀವು ಇನ್ನೂ ಆಶೀರ್ವದಿಸಲ್ಪಡ್ತೀರಾ. ದೇವರ ನಾಮ ಮಹಿಮೆಗೊಳ್ಳುತ್ತೆ. ಆಮೇಲೆ ಹಲ್ಲೆಲೂಯಾ. ಯಾವಾಗಲೂ ಸಂತೋಷವಾಗಿರ್ರಿ, ಸಂತೋಷವಾಗಿರ್ರಿ. ಈ ಲೋಕ ಕೊಡುವ ಸಂತೋಷ ನಿರಂತರವಾದದ್ದು ಅಲ್ಲ, ಅದು ತಾತ್ಕಾಲಿಕವಾದದ್ದು. ದೇವರು ಕೊಡುವ ಸಂತೋಷ ನಿತ್ಯ ನಿರಂತರವಾದದ್ದು. ಹೌದು, ಪ್ರಾರ್ಥನೆಗಳಲ್ಲಿರುವಾಗೆ ಸಂತೋಷ, ದೇವರನ್ನ ಆರಾಧಿಸುವಾಗೆ ಸಂತೋಷ, ವಾಕ್ಯ ಕೇಳುವಾಗೆ ಸಂತೋಷ, ಅಭಿಷೇಕದಲ್ಲಿರುವಾಗೆ ಸಂತೋಷ, ದರ್ಶನಗಳು ನೋಡುವಾಗೆ ಸಂತೋಷ, ದೇವರ ಮಹಿಮೆನ ನಾವು ಕಾಣುವಾಗೆ, ದೇವ ಪ್ರಸನ್ನತೆಯಲ್ಲಿರುವಾಗೆ ನಮಗೆ ಸಂತೋಷ. ದೇವರು ನಮ್ಮ ಸಂಗಡ ಇರುವಾಗೆ ನಮಗೆ ಎಲ್ಲದರಲ್ಲಿ ಜಯ, ಆಶೀರ್ವಾದ. ನೀವು ಸಂತೋಷವಾಗಿರುವಾಗೆ ಆ ಸಂತೋಷಕ್ಕೆ ನೀವೇನು ಮಾಡಬೇಕು? ದೇವರನ್ನ ಸ್ತುತಿಸಿ ಆರಾಧಿಸ್ರಿ.
ಆ ಸಂತೋಷಕ್ಕೆ ಲೌಕಿಕವಾದ ಮನುಷ್ಯರು, ಪಾಪಗಳು, ಸುಖ ಭೋಗಗಳಲ್ಲಿ ಹೋಗಿ ಆ ಸಂತೋಷವನ್ನ ನೀವು ವ್ಯರ್ಥ ಮಾಡದೆ ಸಂತೋಷವಾಗಿರುವಾಗೆ ದೇವರನ್ನ ನೋಡಿ ಅವ್ರನ್ನ ಸ್ತುತಿಸ್ರಿ, ಆರಾಧಿಸ್ರಿ, ಅವ್ರ ನಾಮನ ಮಹಿಮೆ ಪಡಿಸ್ರಿ ಮಕ್ಕಳೇ. ಹಲ್ಲೆಲೂಯಾ. ಮೂರನೇದು, ನಿಮ್ಮಲ್ಲಿ ಅಸ್ವಸ್ಥನಾಗಿ ಇರುವವನು ಸಭೆ ಹಿರಿಯರನ್ನ ಕರ ಕಳುಹಿಸಲಿ, ಅವರು ಬಂದು ಆತನಿಗೆ ಪ್ರಾರ್ಥನೆ ಮಾಡ್ತಾರೆ ಎಂದು ಬರೆಯಲ್ಪಟ್ಟಿದೆ. ಆಗ ನಿಮ್ಮಲ್ಲಿ ಅಸ್ವಸ್ಥ ಅಂದ್ರೆ ನಿಮ್ಮಲ್ಲಿ ಬಲಹೀನರು ಅಥವಾ ರೋಗಿಗಳು ಅಥವಾ ಅನಾರೋಗ್ಯದಲ್ಲಿ ಯಾರೆಲ್ಲ ಇರ್ತಿರೋ ಅಂಥವ್ರು ಏನು ಮಾಡಬೇಕು? ಸಭೆ ಹಿರಿಯರನ್ನ ಕರ ಕಳಿಸ್ಬೇಕು. ಅಂದ್ರೆ ಸಭಾ ಸೇವಕರನ್ನ ನೀವು ನಿಮ್ಮ ಮನೆಗೆ ಕರ ತರಿಸಬೇಕು. ದೇವ್ರ ವಾಕ್ಯ ಹೇಳುತ್ತೆ, ಆ ರೀತಿಯಾಗಿ ನಿಮ್ಮ ಕುಟುಂಬಗಳಲ್ಲಿ ಅಥವಾ ಗಂಡನಿಗೋ, ಹೆಂಡತಿಗೋ, ಮಗನಿಗೋ, ಮಗಳಿಗೋ ಅಥವಾ ವಯಸ್ಸಾದವ್ರಿಗೋ, ತಂದೆ ತಾಯಿಗಳಿಗೋ, ಯಾರೆಲ್ಲ ನೀವು ಅಸ್ವಸ್ಥರಾಗಿ ನಿಮ್ಮ ಕುಟುಂಬಗಳಲ್ಲಿ ಇರ್ತೀರಾ, ಹಾಸಿಗೆ ಹಿಡಿದಿರ್ತೀರಾ, ಆ ರೋಗಗಳಲ್ಲಿ ಕಷ್ಟಪಡ್ತಾ ಇರ್ತೀರಾ, ಅಂತ ಸಮಯಗಳಲ್ಲಿ ಏನ್ ಮಾಡ್ಬೇಕೆಂದು ದೇವ್ರ ವಾಕ್ಯ ಹೇಳುತ್ತೆ, ಸಭೆ ಸೇವಕರನ್ನ ಕರೆಸ್ಬೇಕು. ಸಭೆ ಸೇವಕರನ್ನ ಮನೆಗೆ ಕರೆಸಿ ಅವ್ರು ಬಂದು ಕರ್ತನ ನಾಮವನ್ನು ಹೇಳಿ ಅವ್ರಿಗೆ ಎಣ್ಣೆ ಹಚ್ಚಿ ಪ್ರಾರ್ಥಿಸುವಾಗೆ ಕರ್ತನು ಆ ನಂಬಿಕೆನ ನೋಡಿ ಆ ರೋಗಿಗಳನ್ನ ಏನ್ ಮಾಡ್ತಾರೆ? ಅಸ್ವಸ್ಥದಲ್ಲಿರೋರ್ನ ದೇವರು ಗುಣಪಡಿಸಿ ಅವನ ಆರೋಗ್ಯವಂತರಾಗಿ ಎಬ್ಬಿಸಲು ಶಕ್ತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಓ ಜನರೇ, ಇದನ್ನೆಲ್ಲ ಕೇಳಿಕೊಂಡಿರೋಂಥ ಮಕ್ಕಳೇ, ನಿಮ್ಮಲ್ಲಿ ಬಾಧೆ ಪಡುವರು ಭಯ ಪಡಬೇಡಿ, ಕುಗ್ಗಿ ಹೋಗ್ಬೇಡಿ. ಏಸಪ್ಪನ ನೋಡಿ ಪ್ರಾರ್ಥನೆ ಮಾಡಲು ಆರಂಭಿಸ್ರಿ. ನಿಮ್ಮೆಲ್ಲ ಬಾಧೆಗಳಿಂದ ದೇವರು ಬಿಡಿಸ್ತಾನೆ. ಎರಡನೇದು, ನೀವು ಸಂತೋಷವಾಗಿರುವಾಗೆ ದೇವರನ್ನ ಆರಾಧಿಸ್ರಿ, ಕೀರ್ತಿಸ್ರಿ, ಕೊಂಡಾಡ್ರಿ. ಮೂರನೇದು, ನಿಮ್ಮಲ್ಲಿ ಅಸ್ವಸ್ಥರಾಗಿರುವಾಗೆ ಸಭೆ ಹಿರಿಯರನ್ನ ಕರೆಸಿ ನೀವು ಪ್ರಾರ್ಥನೆ ಮಾಡಲು ಆರಂಭಿಸ್ರಿ. ಕರ್ತನು ಎಲ್ಲ ರೋಗಗಳನ್ನ ನೀಗಿಸಿ, ಎಲ್ಲ ಶಾಪಗಳನ್ನ ನೀಗಿಸಿ ಪರಿಪೂರ್ಣವಾಗಿ ಬಿಡುಗಡೆ, ಆರೋಗ್ಯ, ಸೌಖ್ಯವನ್ನ ದೇವರು ಕೊಡೋದನ್ನ ನೀವು ನೋಡೋರಾಗಿರ್ತೀರಾ. ಈ ವಾಕ್ಯವನ್ನು ಕೇಳಿಕೊಂಡಿರುವಂತ ನಿಮ್ಮೆಲ್ಲರಿಗಾಗಿ ನಾನೊಂದು ಪ್ರಾರ್ಥನೆ ಮಾಡ್ತೀನಿ. ಕಣ್ಮುಚ್ಚನ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರುತ್ತಾ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರಗಳನ್ನ ಚಾಚಿ ಯಾರ್ಯಾರಿಗೆಲ್ಲ ಬಾಧೆಗಳಿರುತ್ತೋ ಆ ಬಾಧೆಗಳಿಂದ ಬಿಡಿಸಿರಿ. ಯಾರೆಲ್ಲ ಸಂತೋಷವಾಗಿರ್ತಾರೋ ಅವ್ರಿಗೆಲ್ಲ ನಿಮ್ಮನ್ನ ಆರಾಧಿಸಿ, ಆರ್ಭಟಿಸಿ, ಮಹಿಮೆ ಪಡಿಸುವಾಗ ಅವ್ರನ್ನ ಬಲಪಡಿಸಿರಿ. ಯಾರೆಲ್ಲ ಅಸ್ವಸ್ಥರಾಗಿದ್ದೀರೋ ಅವರೆಲ್ಲರಿಗೂ ನೀನು ಬಿಡುಗಡೆ, ಆರೋಗ್ಯ, ಸೌಖ್ಯವನ್ನು ಕೊಟ್ಟು ಆಶೀರ್ವದಿಸಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೇ ಮಾಡಿ. ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವ ಜನರೇ, ವಾಕ್ಯವನ್ನು ಕೇಳಿಕೊಂಡಿರೋ ಎಲ್ಲ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವ ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.